ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಾಹುಬಲಿ ಈ ಹೆಸರು ಕೇಳದವರೇ ಇಲ್ಲ. ಎಲ್ಲವನ್ನು ಗಳಿಸಿಕೊಂಡವನು ಎಲ್ಲವನ್ನು ಕಳೆದುಕೊಂಡು ಪರಮ ಜ್ಞಾನಿಯಾದ. ನಿಜಕ್ಕೂ ಬಾಹುಬಲಿ ಭಗವಂತನಾಗಿದ್ದೇ ಅತಿ ರೋಚಕ ವಿಚಾರ. ಜೈನರ ಅತ್ಯಂತ ಪವಿತ್ರ ಯಾತ್ರಾ ಕ್ಷೇತ್ರಗಳಲ್ಲಿ ಶ್ರವಣ ಬೆಳಗೊಳಕ್ಕೆ ಅಗ್ರಸ್ಥಾನ. ಅಲ್ಲಿರುವ ಬಾಹುಬಲಿ ಮೂರ್ತಿ ದಿವ್ಯವಾದದ್ದು, ಮಗುವಿನಂತೆ ಮುಗ್ಧವಾದದ್ದು. ಬೆಳಗೊಳದ ವಿಂಧ್ಯಾಗಿರಿ ಬೆಟ್ಟದ ಮೇಲೆ ನಿಂತಿರುವ 58 ಅಡಿ ಎತ್ತರದ ಬಾಹುಬಲಿ ವಿಗ್ರಹ ಇಡೀ ವಿಶ್ವದಲ್ಲಿಯೇ ಅತಿ ದೊಡ್ಡದಾದ ಏಕಶಿಲೆಯ ಮೂರ್ತಿ. ಬಾಹುಬಲಿ ತೀರ್ಥಂಕರನೇನೂ ಅಲ್ಲ. ಹಾಗಾದ್ರೆ ಆತನಿಗೇಕೆ ಇಷ್ಟು ದೊಡ್ಡ ವಿಗ್ರಹ ಎಂಬ ಕುತೂಹಲ ಸಹಜ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಬಾಹುಬಲಿಯ ಕುರಿತಾದ ಕೆಲವೊಂದಷ್ಟು ಕುತೂಹಲದ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಬಾಹುಬಲಿ ಅಥವಾ ಗೊಮಟೇಶ್ವರ ಜೈನ ಧರ್ಮದ ಹಾಗೂ ಹಿಂದೂ ಧರ್ಮೀಯರ ಆರಾಧನಾ ಸ್ಥಳ. ಬೌದ್ಧ ಧರ್ಮೀಯರಿಗೂ ಕೂಡ ಈ ಸ್ಥಳವೆಂದರೆ ಅಚ್ಚುಮೆಚ್ಚು. ಶ್ರವಣ ಬೆಳಗೋಳದಲ್ಲಿ ಚಾವುಂಡರಾಯ ಕೆತ್ತಿಸಿದ 58 ಅಡಿ ಎತ್ತರದ ಏಕಶಿಲಾ ಬಾಹುಬಲಿ ಪ್ರತಿಮೆ ಇದೆ. ಇಲ್ಲಿ ಸುಮಾರು 12 ವರ್ಷಗಳಿಗೊಮ್ಮೆ ಈ ಪ್ರತಿಮೆಗೆ ಮಹಾಮಸ್ತಕಾಭಿಷೇಕವನ್ನ ನೆರವೇರಿಸಲಾಗುತ್ತೆ. ಗೊಮಟೇಶ್ವರ ಆದಿ ತೀರ್ಥಂಕರರಾದ ವೃಷಭನಾಥರ ಕಿರಿಯ ಮಗ. ದೋರ್ಬಲಿ, ಬಾಹುಬಲಿ, ಕುಕ್ಕುಟೇಶ್ವರ ಈ ಬಾಹುಬಲಿಗೆ ಇರುವ ಪರ್ಯಾಯ ನಾಮಗಳು. ನಮ್ಮ ಕರ್ನಾಟಕದ ಹೆಮ್ಮೆಯ ಕೇಂದ್ರ ಸ್ಥಾನ. ಇಂದಿಗೂ ಇಡೀ ಜಗತ್ತನ್ನೇ ಸೆಳೆಯುವ ಆಕರ್ಷಣೀಯ ಸ್ಥಳವಾಗಿದೆ ಬಾಹುಬಲಿಯ ಪುಣ್ಯ ಸ್ಥಳ. ಅಷ್ಟಕ್ಕೂ ಬಾಹುಬಲಿ ಯಾರು ಅನ್ನೋದರ ಐತಿಹ್ಯ ಹಾಗೂ ಪೌರಾಣಿಕ ಕಥೆಯನ್ನು ಗಮನಿಸಿದರೆ, ಜೈನರ ಪ್ರಕಾರ ಬಾಹುಬಲಿ ಮೊದಲ ಮೋಕ್ಷಗಾಮಿ. ಆತನ ತಂದೆ ಜೈನರ ಮೊದಲ ತೀರ್ಥಂಕರನಾದರೂ ಆತನಿಗಿಂತ ಮೊದಲು ಬಾಹುಬಲಿಗೆ ಮೋಕ್ಷ ಪ್ರಾಪ್ತಿಯಾಯಿತು. ಮೋಕ್ಷ ಏಕೆ ದೊಡ್ಡದು ಅಂದ್ರೆ ಅದು ಈ ಭವದ ವೃತ್ತದಿಂದ ಸಿಕ್ಕ ವಿಮೋಚನೆ ಎಂಬ ಕಾರಣಕ್ಕಾಗಿ ಬಾಹುಬಲಿ ಅದು ರೋಚಕ ಕಥೆ. ಜೈನ ಸಾಹಿತ್ಯದಲ್ಲಿ ಅದಕ್ಕೆ ದೊಡ್ಡ ಪರಂಪರೆಯೇ ಇದೆ. ಅದು ಬಾಹುಬಲಿಯ ಜೀವನ ಮತ್ತು ಚರಿತ್ರೆಯ ವಿಶೇಷ. ಜೈನರ ಮೊದಲ ತೀರ್ಥಂಕರ ವೃಷಭನಾಥ ಅಯೋಧ್ಯೆಯ ರಾಜ. ವೃಷಭನಾಥರು ಜೈನ ಧರ್ಮದ ಆದಿ ಪ್ರವರ್ತಕರು. ಇವರ ಕಾಲದಲ್ಲಿಯೇ ಜನಜೀವನ ಒಂದು ಸುವ್ಯವಸ್ಥೆಗೆ ಬಂತು. ಅವರು ಜನರಿಗೆ ಲೋಕ ವ್ಯವಹಾರವನ್ನು ಕಲ್ಪಿಸಿದರು. ಕೃಷಿ, ಖಡ್ಗದ ಉಪಯೋಗ, ಆಟ, ಶಿಲ್ಪ, ವಾಣಿಜ್ಯ ಹಾಗೂ ವಿದ್ಯೆಗಳನ್ನು ಕಲಿಸಿದವರೇ ಅವರು ಎಂದು ಜೈನರು ನಂಬ್ತಾರೆ. ಅವರಿಗೆ 2 ಹೆಂಡತಿಯರು. ಮೊದಲನೆಯವರು ಯಶಸ್ವತಿ ಅಥವಾ ನಂದ, ಎರಡನೆಯವರು ಸುನಂದ. ಯಶಸ್ವತಿಗೆ 99 ಜನ ಪುತ್ರರು ಮತ್ತು ಒಬ್ಬಳು ಪುತ್ರಿ. ಅವರಲ್ಲಿ ಹಿರಿಯವನೇ ಭರತ. ಸುನಂದಿಗೆ ಒಬ್ಬ ಪುತ್ರ ಮತ್ತು ಒಬ್ಬ ಪುತ್ರಿ. ಆ ಪುತ್ರನೇ ಬಾಹುಬಲಿ. ಆತನಿಗೆ ಮನ್ಮಥ ಎಂದು ಹೆಸರು. ಅನೇಕ ಭವಗಳನ್ನು ಪೂರೈಸಿದ್ದ ಆದಿನಾಥರು ಒಂದು ದಿನ ತಮ್ಮ ಆಸ್ಥಾನದಲ್ಲಿ ಕುಳಿತಿದ್ದಾಗ ನೀಳಾಂಜನೆ ಎಂಬ ಅವರ ನರ್ತಕಿ ಬರ್ತಾಳೆ. ಅವಳ ನರ್ತನ ವಿಲಾಸವನ್ನ ಪಂಪಕವಿ ತನ್ನ ಆದಿ ಪುರಾಣದಲ್ಲಿ ಅತ್ಯದ್ಭುತವಾಗಿ ವರ್ಣಿಸಿದ್ದಾನೆ. ಸಂಸಾರದ ನಶ್ವರತೆಯನ್ನ ಆ ಮೂಲಕ ಎತ್ತಿ ತೋರಿಸಿದ್ದಾನೆ. ನೀಳಾಂಜನೆ ನರ್ತನ ಮಾಡುತ್ತಿರುವಾಗಲೇ ಆಕೆಯ ಆಯುಷ್ಯ ಮುಗಿದು ಹೋಗುತ್ತೆ. ಆದರೆ ಚಕ್ರವರ್ತಿಗೆ ರಸಭಂಗವಾಗಬಾರದು ಎಂದು ಇಂದ್ರನು ಮತ್ತೆ ನೀಲಾಂಜನೆಯ ನರ್ತನವನ್ನ ಮುಂದುವರಿಸಲು ಏರ್ಪಡಿಸಿದರೂ ಕೂಡ ಮಿಂಚಿನ ವೇಗದಲ್ಲಿ ನಡೆದ ಈ ಬೆಳವಣಿಗೆ ಆದಿನಾಥರ ಗಮನಕ್ಕೆ ಬಂತು. ಈ ಪ್ರಪಂಚವು ಕಡು ಮಿಂಚಿನ ಪೊಳೆದು ಇಂದ್ರನ ಬಿಲ್ ಬೊಬ್ಬುಳಿಕೆಯುರಿನಂತೆ ಎಂದು ತಿಳಿದ ವೃಷಭದೇವರು ಇನ್ನು ತಿರಿಯಲಾರಂ ಭವಾಬೋಧಿಯೋಳ್ ಎಂದು ಮುಕ್ತಿ ಸಾಧನೆಗಾಗಿ ಹೊರಟು ಹೋಗ್ತಾರೆ. ಅವರ ಪುತ್ರಿಯರ ಹೆಸರು ಬ್ರಾಹ್ಮ, ಇನ್ನೊಬ್ಬಳು ಸುಂದರಿ. ಅವರಿಬ್ಬರನ್ನು ಒಂದೊಂದು ತೊಡೆಯ ಮೇಲೆ ಕೂರಿಸಿಕೊಂಡು ಅಕ್ಷರಾಭ್ಯಾಸ ಮಾಡಿಸಿದ ವೃಷಭನಾಥರು ಸ್ತ್ರೀ ಶಿಕ್ಷಣದ ಸಬಲೀಕರಣದ ಮೊದಲ ಆದ್ವಯರು. ವೃಷಭನಾಥರ ಹಿರಿಯ ಮಗ ಭರತ. ಆತ ಪರಮವೀರ. ಬಾಹುಬಲಿ ಅಸದಳವೀರ. ಮೇಲಾಗಿ ಮದನಕಾಯ. ಅವನಿಗಿಂತ ಸುಂದರರು ಬೇರಾರೂ ಇರಲಿಲ್ಲ. ಬೆಳಗೊಳದ ಮೂರ್ತಿ ಆತನ ಅಪ್ರತಿಮ ಸೌಂದರ್ಯಕ್ಕೆ ಕೇವಲ ಸಂಕೇತವಷ್ಟೇ. ವೃಷಭನಾಥರು ಸಂಸಾರದ ಜಂಜಡವನ್ನ ತ್ಯಜಿಸಿ ತಪಸ್ಸಿಗೆ ತೆರಳಲು ನಿರ್ಧರಿಸುತ್ತಾರೆ. ತಾವು ಕಾಡಿಗೆ ತೆರಳಿದ ನಂತರ ಸೋದರರು ಅಂದ್ರೆ ತಮ್ಮ ಮಕ್ಕಳು ಜಗಳವಾಡಬಾರದು ಎಂದು ರಾಜ್ಯವನ್ನ ಹಲವು ಭಾಗವಾಗಿ ಮಾಡ್ತಾರೆ. ಭರತನಿಗೆ ಅಯೋಧ್ಯೆಯನ್ನ ಬಿಟ್ಟುಕೊಟ್ಟರೆ ಬಾಹುಬಲಿಗೆ ಪೌದನಪುರದ ಆಡಳಿತ ವಹಿಸ್ತಾರೆ. ಇತರ 98 ಜನ ಮಕ್ಕಳಿಗೂ ಒಂದೊಂದು ರಾಜ್ಯವನ್ನ ವಹಿಸಿಕೊಟ್ರು. ಕೆಲವು ದಿನಗಳ ನಂತರ ಭರತನ ಶಸ್ತ್ರಾಗಾರದಲ್ಲಿ ಒಂದು ಚಕ್ರ ಕಾಣಿಸಿಕೊಳ್ಳುತ್ತೆ. ಅದರ ಸಂಕೇತ ಭರತನು ಚಕ್ರವರ್ತಿಯಾಗ್ತಾನೆ ಎಂಬುದು. ಆದರೆ ಅದಕ್ಕಿಂತ ಮುಂಚೆ ಭರತ ಇಡೀ ಜಗತ್ತನ್ನ ಗೆದ್ದು ತಮ್ಮ ಅಧಿಪತ್ಯಕ್ಕೆ ಒಳಪಡಿಸಬೇಕು ಎಂಬುದು ಮುಖ್ಯ ಷರತ್ತಾಗಿತ್ತು. ಭರತ ದಿಗ್ವಿಜಯಕ್ಕೆ ಹೊರಟ. ಆತನ ಶೌರ್ಯದ ಮುಂದೆ ಅನೇಕ ಸಾಮ್ರಾಜ್ಯಗಳು ಮಣಿದು ಹೋದುವು. ಭರತ ವಾಪಸ್ಸು ಅಯೋಧ್ಯೆಗೆ ಮರಳಿದ. ಕೋಟೆಯ ಬಾಗಿಲಲ್ಲೇ ಚಕ್ರ ನಿಂತುಕೊಳ್ಳುತ್ತೆ.
ಭರತನಿಗೆ ಒಂದು ಕ್ಷಣ ಅನುಮಾನ, ದಿಗ್ಭ್ರಮೆ. ಜ್ಯೋತಿಷಿಗಳ ಸಲಹೆ ಕೇಳ್ತಾನೆ. ಆಗ ಜ್ಯೋತಿಷಿಗಳು ಹೇಳ್ತಾರೆ, ಪ್ರಭು, ನೀನು ಜಗತ್ತನ್ನೇ ಜಯಿಸಿರಬಹುದು, ಆದರೆ ನಿನ್ನ ಸಹೋದರರು ಇನ್ನೂ ನಿನ್ನ ಪ್ರಭುತ್ವವನ್ನ ಒಪ್ಪಿಕೊಂಡಿಲ್ಲ ಎನ್ನುತ್ತಾರೆ. ಹಾಗಾದರೆ ಅವರಿಗೆ ನಾನು ಚಕ್ರವರ್ತಿ ಎಂದು ಒಪ್ಪಿಕೊಳ್ಳಲು ಹೇಳಿ ಎಂದು ದೂತರನ್ನ ಕಳುಹಿಸಿದ. ಭರತನ ಸೋದರರಿಗೆ ಬೇಸರವಾಯಿತು. ಅಣ್ಣನಿಗೆ ಸಾಮ್ರಾಜ್ಯ ದಾಹ. ನಾವು ತಂದೆ ಕೊಟ್ಟ ರಾಜ್ಯದಲ್ಲಿ ಆಡಳಿತ ಮಾಡಿಕೊಂಡಿರಲು ಆತ ಬಿಡಲಾರ. ಅವನಿಗೆ ಅಡಿಯಾಳಾಗಿರುವ ಬದಲು ಸಾಮ್ರಾಜ್ಯವನ್ನೇ ತ್ಯಜಿಸಿ ಅಪ್ಪನ ಹಾದಿಯನ್ನ ನಾವು ಹಿಡಿದು ಬಿಡೋಣ ಎಂದು ತಂದೆ ವೃಷಭನ ಬಳಿ ತೆರಳಿದ ಎಲ್ಲಾ 98 ಜನ ಸಹೋದರರು ತಾಪಸಿಗಳಾದ್ರು. ಕೇಶಲೋಚನ ಮಾಡಿಸಿಕೊಂಡ್ರು. ಆದರೆ ಬಾಹುಬಲಿ ಇದಕ್ಕೆ ಒಪ್ಪಲಿಲ್ಲ. ಮಾತ್ರವಲ್ಲ, ಅಣ್ಣನನ್ನ ಚಕ್ರವರ್ತಿ ಎಂದು ಮನ್ನಿಸಲು ಸಿದ್ಧವಾಗಿರಲಿಲ್ಲ. ತನ್ನ ದಿಗ್ವಿಜಯದಲ್ಲಿ ಪಾಲುಗೊಳ್ಳಬೇಕು ಎಂದು ಭರತನಿಂದ ಸಂದೇಶ ತಂದಿದ್ದ ದೂತನನ್ನ ಬಾಹುಬಲಿ ತರಾಟೆಗೆ ತೆಗೆದುಕೊಂಡ. ಹೇ ದೂತ, ನಾನು ನನ್ನ ತಂದೆ ಕೊಟ್ಟ ಪೌದನಪುರ ಸಾಮ್ರಾಜ್ಯವನ್ನ ಆಳಿಕೊಂಡಿದ್ದೇನೆ. ಅಣ್ಣನಿಗೆ ಅದರ ಮೇಲೂ ಕಣ್ಣು ಯಾಕೆ? ಆತ ನನ್ನ ಅಣ್ಣನೇ ಆಗಿದ್ದರೂ ಅವನ ಅಧೀನಕ್ಕೆ ಈ ಸಾಮ್ರಾಜ್ಯವನ್ನ ಒಳಪಡಿಸಲು ನನಗೆ ಇಷ್ಟವಿಲ್ಲ. ಹೋಗಿ ಅವನಿಗೆ ಹೇಳು, ಅವನ ಸಾಮ್ರಾಜ್ಯ ಅವನಿಗೆ ಸಾಲದೆ ಎಂದು ಬಾಹುಬಲಿ ದೂತನಿಗೆ ಹೇಳಿದ. ಆಗ ದೂತ ಹೇಳ್ತಾನೆ, ಸ್ವಾಮಿಯೇ, ನಾನು ಕೇವಲ ದೂತ. ನಾನು ರಾಜರನ್ನ ಬಲ್ಲೆ. ನೀವು ಸುಮ್ಮನೆ ನಿಮ್ಮಣ್ಣನ ಸಾರ್ವಭೌಮತ್ವವನ್ನ ಒಪ್ಪಿಕೊಂಡು ಬಿಡಿ. ಭರತನ ಬಳಿ ಚಕ್ರವೂ ಇದೆ, ದಂಡವೂ ಇದೆ. ಅಂದರೆ ತನಗೆ ಎದುರು ನಿಂತವರನ್ನ ದಮನ ಮಾಡಲು ಅವು ಸಾಕು. ಹಾಗಿರುವಾಗ ನೀವು ಭರತನ ಆಸ್ಥಾನಕ್ಕೆ ಶರಣಾಗಿ ಬಂದರೆ ಅದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ, ಸಂಪತ್ತನ್ನು ಅಧಿಕಗೊಳಿಸುತ್ತದೆ ಎಂದಾಗ ಬಾಹುಬಲಿಯ ಸಿಟ್ಟು ನೆತ್ತಿಗೇರಿತು. ತೊಲಗಾಚೆ ನೀನು ದೂತನಲ್ಲದಿದ್ದರೆ ನಾನು ನಿನಗೆ ಏನು ಮಾಡುತ್ತಿದ್ದೆ ತಿಳಿಯದು. ನನಗೆ ಹೆದರಿಕೆ ಹಾಕುತ್ತಿದ್ದೀಯಾ? ಆಸೆ ಹುಟ್ಟಿಸುತ್ತಿದ್ದೀಯಾ? ನಡೆಯಾಚೆ ಎಂದು ದೂತನನ್ನ ಹೊರಗೆ ತಳ್ಳಿಸಿದ. ಆದರೆ ದೂತನೇನು ಸುಮ್ಮನೆ ಹೋಗಲಿಲ್ಲ. ಪ್ರಭು, ಕೊನೆಯದಾಗಿ ನಾನು ಹೇಳುವುದು ಇಷ್ಟೇ. ದೊರೆ ಭರತ ಚಕ್ರವರ್ತಿಯಾಗಬೇಕು ಎಂದು ಬಯಸಿದ್ದಾನೆ. ಅವನ ದಿಗ್ವಿಜಯ ಯಶಸ್ವಿಯಾಗಿ ಮುಕ್ತಾಯವಾಗಬೇಕಾದರೆ ಎಲ್ಲರೂ ಅವನ ಸಾರ್ವಭೌಮತ್ವವನ್ನ ಒಪ್ಪಿಕೊಳ್ಳಲೇಬೇಕು. ಇಲ್ಲವಾದರೆ ಆತ ನಿಮ್ಮನ್ನ ಮಣಿಸಲು ಹಿಂದೇಟು ಹಾಕಲಾರ. ಅವನ ಬಳಿ ಚಕ್ರ ಮತ್ತು ದಂಡ ಎರಡೂ ಇವೆ ಎಂದು ಮತ್ತೆ ಹೇಳಿ ಹೋದ. ಆದರೆ ಬಾಹುಬಲಿ ಸುಮ್ಮನಿರಲಿಲ್ಲ. ನಾನು ಬಲ್ಲೆ, ಹೋಗು. ಕುಂಬಾರನ ಬಳಿಯೂ ಚಕ್ರವೂ ಇರುತ್ತದೆ, ದಂಡವೂ ಇರುತ್ತದೆ. ಭರತನ ಆಸೆ ಗರ್ವಕ್ಕೆ ಕೊನೆಯೇ ಇಲ್ಲವಾದರೆ ಯುದ್ಧವೇ ಆಗಲಿ ಎಂದ. ಅಲ್ಲಿಗೆ ಸಂಧಾನ ಮುರಿದು ಬಿತ್ತು. ಇಬ್ಬರ ಸೇನೆಗಳು ಮುಖಾಮುಖಿಯಾಗಿ ಸಮರಾಂಗಣದಲ್ಲಿ ಕೆನೆಯುತ್ತ ನಿಂತವು. ಇನ್ನೇನು ಯುದ್ಧ ನಡಿಬೇಕು. ಎರಡು ಕಡೆಯ ಹಿರಿಯರು ಮಧ್ಯೆ ಪ್ರವೇಶಿಸಿದರು. ನಿಮ್ಮ ನಡುವಿನ ಯುದ್ಧದಿಂದ ಸಾವಿರಾರು ಅಮಾಯಕ ಜನ ಸತ್ತು ಹೋಗ್ತಾರೆ. ಭಾರೀ ರಕ್ತಪಾತವಾಗತ್ತೆ. ನೀವು ಚರಮ ದೇಹಿಗಳು ಬೇರೆ, ತೀರ್ಥಂಕರನ ಮಕ್ಕಳು. ಹೀಗೆ ಯುದ್ಧದಲ್ಲಿ ರಕ್ತಪಾತ ಮಾಡಿದರೆ ಅದು ಪ್ರಳಯ ವಿಪತ್ಕಾರಿ. ಇದು ಹೇಗಿದ್ದರೂ ನಿಮ್ಮಿಬ್ಬರ ನಡುವಿನ ಹಮ್ಮು ಬಿಮ್ಮು. ಅದಕ್ಕಾಗಿ ನೀವಿಬ್ಬರೇ ಯುಗಳ ಯುದ್ಧ ಮಾಡಿರಿ. ಅದರಲ್ಲಿ ಯಾರು ಗೆಲ್ಲುವರೋ ಅವರೇ ಚಕ್ರವರ್ತಿ ಎಂದು ನ್ಯಾಯ ಹೇಳಿದರು. ಇಬ್ಬರು ಸಹೋದರರು ಅದಕ್ಕೆ ಸಮ್ಮತಿಸಿದರು. ಅದು ದೃಷ್ಟಿಯುದ್ಧ, ಜಲಯುದ್ಧ ಮತ್ತು ಮಲ್ಲಯುದ್ಧ ಎಂಬ 3 ಸಮರ ಸವಾಲುಗಳನ್ನ ಹಿರಿಯರು ರೂಪಿಸ್ತಾರೆ. ಮೊದಲೆರಡು ಯುದ್ಧಗಳನ್ನ ಬಾಹುಬಲಿಯೇ ಗೆದ್ದ. ಇನ್ನು ಕುಸ್ತಿ ಯುದ್ಧದಲ್ಲಿ ಆತ ಭರತನನ್ನ ಸುಲಭವಾಗಿ ಮಣಿಸಿದ. ಅಣ್ಣನನ್ನ ತನ್ನ 2 ಕೈಗಳಲ್ಲಿ ಎತ್ತಿ ಹಿಡಿದು ಇನ್ನೇನು ನೆಲಕ್ಕೆ ಅಪ್ಪಳಿಸಬೇಕು ಎನ್ನುವಾಗ ಬಾಹುಬಲಿಗೆ ಛೇ ಅನಿಸಿತು. ಅಣ್ಣನ ಬಗೆಗೆ ಭ್ರಾತೃತ್ವ ಭಾವ ತುಂಬಿ ಬಂತು. ನಿಧಾನವಾಗಿ ಅಣ್ಣನನ್ನ ಕೆಳಗಿಳಿಸಿದ. ಭರತ ಚಕ್ರವರ್ತಿಗೆ ಅದು ಅವಮಾನದ ಗಳಿಗೆ. ಬಾಹುಬಲಿಯನ್ನ ಸಂಹಾರ ಮಾಡಲು ಚಕ್ರ ರತ್ನಕ್ಕೆ ಆದೇಶ ಕೊಟ್ಟ. ಆದರೆ ಇಬ್ಬರು ಸಹೋದರರಲ್ಲಿ ಬಾಹುಬಲಿಯೇ ಯುದ್ಧದಲ್ಲಿ ಗೆದ್ದಿದ್ದ. ಚಕ್ರ ಅವನ ಸುತ್ತ 3 ಸಾರಿ ಸುತ್ತಿ ಬಲಭಾಗಕ್ಕೆ ಬಂದು ನಿಲ್ಲತ್ತೆ. ಭರತನ ಈ ದುಸ್ಸಾಹಸ ಕಂಡು ಬಾಹುಬಲಿಗೆ ಮತ್ತಷ್ಟು ಭ್ರಮಾನಿರಸನವಾಯಿತು. ಅಧಿಕಾರಕ್ಕಾಗಿ ಮನುಷ್ಯ ಸೋದರನನ್ನೇ ಸಂಹರಿಸಲು ಹಿಂದೇಟು ಹಾಕಲಾರ ಅನಿಸಿತು. ನಾವು ಅಂಥ ದೊಡ್ಡ ದೊರೆಯ ಮಕ್ಕಳು. ಆದರೆ ಜನರಿಗೆ ಹಾಕಿಕೊಟ್ಟ ಮಾದರಿ ಏನು? ದ್ರೋಹ ಚಿಂತನೆಯೇ. ಸೋದರರೊಳೆ ಸೋದರಂ ಕಾದಿಸುವ ಈ ರಾಜ್ಯವೇ ಬೇಡ ಎಂದು ಬಾಹುಬಲಿ ಒಂದು ಕ್ಷಣವೂ ಹಿಂದೆ ಮುಂದೆ ನೋಡದೆ ಅರಣ್ಯಕ್ಕೆ ಹೊರಟು ಹೋದ. ಅಯ್ಯ ನಿತ್ತುದುಮನ್ ನಾನಿನಿಗೆತ್ತೆಂ ಎಂದು ತನ್ನ ಎಲ್ಲಾ ರಾಜ್ಯ ಸಾಮ್ರಾಜ್ಯವನ್ನ ಅಣ್ಣನಿಗೆ ಬಿಟ್ಟುಕೊಟ್ಟ. ಈ ಮಾತು ಪಂಪನದು. ಅಂದರೆ ನಮ್ಮದು ಎಂಬುದು ಯಾವುದು ಇರುವುದಿಲ್ಲ ಎಂದರ್ಥ. ಇದು ಬಾಹುಬಲಿಯ ಅಸೀಮ ತ್ಯಾಗದ ಸಂಕೇತದಂತಹ ಮಾತು. ಅವನ ಮಾತು ಕೇಳಿ ಭರತನಿಗೂ ಪಶ್ಚಾತ್ತಾಪವಾಯಿತು. ನೀನು ತಪಸ್ಸಿಗೆ ತೆರಳಿದರೆ ಈ ಸಾಮ್ರಾಜ್ಯ ಯಾರಿಗೆ ಬೇಕು ಎಂದು ಗೋಗರಿದ. ಆದರೆ ಬಾಹುಬಲಿ ದೃಢ ಚಿತ್ತನಾಗಿದ್ದ. ತಂದೆಯ ಬಳಿ ತೆರಳಿ ದೀಕ್ಷೆ ತೆಗೆದುಕೊಂಡ. ಕಾಡಿನಲ್ಲಿ ಕೇಶಲೋಚನ ಮಾಡಿಸಿಕೊಂಡು ಕಾರ್ಯೋತ್ಸರ್ಗ ಭಂಗಿಯಲ್ಲಿ ಅಂದ್ರೆ
ಈಗ ಶ್ರವಣ ಬೆಳಗೋಳದಲ್ಲಿ ಬಾಹುಬಲಿ ವಿಗ್ರಹ ನಿಂತಿರುವ ಅದೇ ಭಂಗಿಯಲ್ಲಿ ಧ್ಯಾನಕ್ಕೆ ನಿಂತ. ಕೆಲ ವರ್ಷಗಳೇ ಸಂದವು. ಆತನ ಸುತ್ತ ಹುತ್ತ ಬೆಳೀತು. ಕಾಲು ತೋಳುಗಳ ಮೇಲೆ ಬಳ್ಳಿಗಳು ಹಬ್ಬಿದವು. ಪಕ್ಷಿಗಳು ಗೂಡು ಕಟ್ಟಿದವು. ಆದರೆ ಇಷ್ಟೆಲ್ಲ ಕಠೋರ ತಪಸ್ಸಿನಿಂದಲೂ ಬಾಹುಬಲಿಗೆ ಕೇವಲ ಜ್ಞಾನ ಲಭಿಸಲಿಲ್ಲ. ಭರತನ ರಾಜ್ಯದಲ್ಲಿ ತಾನು ಕಾಲೂರಿ ನಿಂತಿರುವೆ ಎಂಬ ಮನಕಾಶಯ ಬಾಹುಬಲಿಗೆ ನೀಗಿರಲಿಲ್ಲ. ತಮ್ಮನಿಗೆ ಕೇವಲ ಜ್ಞಾನ ಆಗುತ್ತಿಲ್ಲ ಎಂದು ತಿಳಿದ ಭರತ ತಂದೆಯ ಬಳಿ ಹೋಗಿ ಕಾರಣ ಕೇಳಿದ. ಆತನಿಗೆ ನಿನ್ನ ನೆಲದ ಮೇಲೆ ನಿಂತಿರುವ ಅಳುಕು ಹೋಗಿ ಅವನಿಗೆ ತಿಳಿ ಹೇಳು ಎಂದ ಆದಿನಾಥ. ಭರತ ಮತ್ತು ಆತನ ಸೋದರಿ ಸೇರಿಕೊಂಡು ಬಾಹುಬಲಿಯ ಬಳಿ ಹೋಗ್ತಾರೆ. ಆನೆಯಿಂದ ಕೆಳಗಿಳಿ ಎಂದು ಬಾಹುಬಲಿಯ ಕಿವಿಯಲ್ಲಿ ಸೋದರಿ ಧ್ವನಿ ಪೂರ್ಣವಾಗಿ ಉಸುರಿಸಿದಳು. ಬಾಹುಬಲಿಯ ಪದ ತಲದಲ್ಲಿ ಶಿರಬಾಗಿ ಕುಳಿತ ಭರತ ಚಕ್ರಿ, ಸೋದರನೇ, ಈ ನೆಲ ನಿನ್ನದು. ನೀನು ಬಿಟ್ಟುಕೊಟ್ಟ ಕಾರಣ ಈ ಭೂಮಿ ನನಗೆ ದೊರಕಿತು. ಅಭಿಮಾನ ಬಿಟ್ಟು ಆತ್ಮಧ್ಯಾನ ಮಾಡು ಎಂದು ಅರಿಕೆ ಮಾಡಿಕೊಂಡ. ಆಗ ಬಾಹುಬಲಿಗೆ ಅಳುಕು ನೀಗಿತು. ಕೇವಲ ಜ್ಞಾನ ಪ್ರಾಪ್ತವಾಯಿತು. ನಂತರ ಆತ ಮೋಕ್ಷಗಾಮಿಯಾದ. ಆ ಮೂಲಕ ಇಹದ ಎಲ್ಲ ಆಮಿಷಗಳ ಮೇಲೆ ಅಂತಿಮ ದಿಗ್ವಿಜಯ ಸಾಧಿಸಿದ. ಹೀಗೆ ಶ್ರವಣ ಬೆಳಗೊಳದ ಬಾಹುಬಲಿ ಮೂರ್ತಿಯನ್ನ ನೋಡಿ ಮೂಕರಾಗದವರು ವಿರಳ. 12ನೇ ಶತಮಾನದ ಬೊಪ್ಪಣ್ಣ ಕವಿ ಹೇಳುವಂತೆ, ಗೊಮ್ಮಟನದು ಸೌಂದರ್ಯ ಮೌನತ್ಯಮುಂ ಎನ್ನುತ್ತಾನೆ. ಗೊಮ್ಮಟ ವಿಗ್ರಹವನ್ನ ಮೀರಿದ ಮೂರ್ತಿ ಎಲ್ಲಿಯೂ ಇಲ್ಲ. ಕರ್ನಾಟಕದಲ್ಲಿ ಇಂತಹ 3 ಮೂರ್ತಿಗಳು ಇದ್ದರೂ ಕೂಡ ಅವು ಬೆಳಗೊಳದ ಗೊಮ್ಮಟನಿಗೆ ಸಮನಲ್ಲ. ಬೆಳಗೊಳದ ಗೊಮ್ಮಟ ಮಾನವ ಸೃಷ್ಟಿಯಾದರೂ ದೈವಿಕ ಸೃಷ್ಟಿಗೆ ಸಮಾನನಾದದು. ಈ ಮೂರ್ತಿ ಇಲ್ಲಿ ನಿಂತಿದು ಹೇಗೆ ಎಂಬುದು ಅದು ಬಾಹುಬಲಿಯ ಬದುಕಿನಷ್ಟೇ ರೋಚಕವಾದ ಕಥೆ. ಈ ವಿಗ್ರಹ ಪ್ರತಿಷ್ಠಾಪನೆಯಾದದ್ದು ಕ್ರಿಸ್ತ ಶಕ 981ರಲ್ಲಿ. ಎಷ್ಟು ದಿನ ಯಾವ ಶಿಲ್ಪಿ ಈ ಮೂರ್ತಿಯನ್ನ ಕೆತ್ತಿ ನಿಲ್ಲಿಸಿದ ಎಂಬುದಕ್ಕೆ ಯಾವುದೇ ಆಧಾರ ಉಳಿದಿಲ್ಲ. ಸಾವಿರಾರು ಜನ ಸೇರಿಕೊಂಡು ಈ ವಿಗ್ರಹವನ್ನ ಕೆತ್ತಿ ನಿಲ್ಲಿಸಿರಬೇಕು ಎಂಬುದರಲ್ಲಿ ಯಾವುದೇ ಶಂಕೆ ಇರಲಾರದು. ಅರಿಷ್ಟನೇಮಿ ಎಂಬ ಲೋಕೋತ್ತರ ಶಿಲ್ಪಿ ಬಾಹುಬಲಿ ಮೂರ್ತಿಯನ್ನ ಕೆತ್ತಿರಬೇಕು ಎಂಬ ಪ್ರತೀತಿ ಮಾತ್ರ ಉಳಿದಿದೆ. ಆತನ ಹೆಸರು ಭರತೋಜ ಎಂದು ಹೇಳ್ತಾರೆ. ಆತ ಯಾರು, ಎಲ್ಲಿಯವ ಎಂಬ ಯಾವ ದಾಖಲೆಯೂ ಇಲ್ಲದಿರುವುದು ವಾಸ್ತುಶಿಲ್ಪದ ಒಂದು ನಿಗೂಢ ಅಧ್ಯಾಯ, ಅಚ್ಚರಿಯ ವಿಚಾರ. ಇನ್ನು ಚಾವುಂಡರಾಯ ಈ ಶಿಲ್ಪ ರಚನೆಗೆ ಏಕೆ ಕೈ ಹಾಕಿದ ಎಂಬ ಬಗ್ಗೆ ಒಂದು ದೊಡ್ಡ ಪ್ರತೀತಿ ಇದೆ. ಗಂಗರಸ ಇಮ್ಮಡಿ ಮಾರಸಿಂಹ ಮತ್ತು ನಾಲ್ವಡಿ ರೇಚಮಲ್ಲನ ಸೇನಾಧಿಪತಿಯಾಗಿದ್ದ ಚಾವುಂಡರಾಯ ತನ್ನ ರಾಜ್ಯಸಭೆಗೆ ಒಂದು ದಿನ ಒಬ್ಬ ಕವಿಯನ್ನ ಆಮಂತ್ರಿಸಿದ್ದ. ಆ ಕವಿ ಭರತ ಬಾಹುಬಲಿಯರ ಕತೆ ಹೇಳಿದ. ಬಾಹುಬಲಿ ಆಳಿದ ಪೌದನಪುರದಲ್ಲಿ 500 ಬಿಲ್ಲುಗಳಷ್ಟು ಎತ್ತರವಾದ ಬಾಹುಬಲಿ ವಿಗ್ರಹವಿದೆ ಎಂದು ಆ ಕವಿ ಹೇಳಿದ. ಆ ಕತೆ ಕೇಳಿದ ಚಾವುಂಡರಾಯನ ತಾಯಿ ಕಾಳಲಾದೇವಿಗೆ ಆ ಅಪೂರ್ವ ವಿಗ್ರಹ ನೋಡಬೇಕು ಎಂಬ ಆಸೆಯಾಯಿತು. ತಾಯಿಯ ಆಸೆ ಈಡೇರಿಸುವುದು ಹೇಗೆ ಎಂದು ತಿಳಿಯದೆ ಚಾವುಂಡರಾಯ ಗುರು ನೇಮಿಚಂದ್ರ ಸಿದ್ಧಾಂತ ದೇವನ ಮೊರೆ ಹೊಕ್ಕ. ಭಕ್ತಿ ಮತ್ತು ಶ್ರದ್ಧೆ ಇದ್ದರೆ ಪೌದನಪುರ ತಲುಪುವುದು ಕಷ್ಟವೇನಲ್ಲ ಎಂದು ಅವರು ಧೈರ್ಯ ತುಂಬುತ್ತಾರೆ. ತಾಯಿಯ ಜೊತೆಗೆ ಪೌದನಪುರದ ಮಾರ್ಗದಲ್ಲಿ ಕಾಡು ಮೇಡು ಅಲಿಯುತ್ತಾ ಹೋಗುವ ಚಾವುಂಡರಾಯ ಒಂದು ದೊಡ್ಡ ಕೊಳ ನೋಡಿ ಅಲ್ಲಿ ತಂಗುತ್ತಾನೆ. ಅಲ್ಲಿಯ ಪ್ರಶಾಂತ ದೃಶ್ಯ, ಒಂದೇ ಮಗ್ಗುಲಿನಲ್ಲಿ ಮಲಗಿದ ಮುನಿಯಂತೆ ಕಾಣುತ್ತಿದ್ದ ಒಂದು ದೊಡ್ಡ ಬೆಟ್ಟ ನೋಡಿ ದಂಗಾಗುತ್ತಾನೆ. ಆ ವೇಳೆಗಾಗಲೇ ಚಿಕ್ಕ ಬೆಟ್ಟ ಇತಿಹಾಸ ಪ್ರಸಿದ್ಧವಾಗಿತ್ತು. ಜೈನ ಮುನಿಗಳು ಸಮಾಧಿ ಮರಣಕ್ಕೆ ಆಯ್ದುಕೊಂಡ ಜಾಗವದು ಎಂದು ಬಹುದೊಡ್ಡ ಹೆಸರು ಪಡೆದಿತ್ತು. ಅದಕ್ಕಾಗಿಯೇ ಚಿಕ್ಕ ಬೆಟ್ಟಕ್ಕೆ ಕಟವಪ್ರ ಅಂದ್ರೆ ಸಮಾಧಿ ಗುಡ್ಡ ಎಂಬ ಹೆಸರು ಬಂದಿತ್ತು. ಜೊತೆಗಿದ್ದ ನೇಮಿಚಂದ್ರ ಗುರುಗಳು ಚಾವುಂಡರಾಯನಿಗೆ ಆ ಬೆಟ್ಟದ ಮಹತ್ವವನ್ನ ತಿಳಿ ಹೇಳ್ತಾರೆ. ಬೆಟ್ಟದ ಮೇಲೆ ತಂಗಿದ್ದ ಮುನಿಗಳಿಗೆ ತೊಂದರೆಯಾಗದಂತೆ ದೊಡ್ಡ ಬಂಡೆಗಲ್ಲಿನ ಬಳಿ ಚಾವುಂಡರಾಯ ಮತ್ತು ಆತನ ತಾಯಿ ವಿಶ್ರಮಿಸ್ತಾರೆ. ಅಂದು ರಾತ್ರಿ ಚಾವುಂಡರಾಯನಿಗೆ ಒಂದು ವಿಚಿತ್ರವಾದ ಕನಸು ಬೀಳತ್ತೆ. ಅದ್ಭುತ ಗಾತ್ರ ಹಾಗೂ ಎತ್ತರದ ಭರತ ಬಾಹುಬಲಿ ವಿಗ್ರಹಗಳನ್ನ ಆತ ಕಂಡ. ಆದರೆ ಆ ವಿಗ್ರಹಗಳನ್ನ ನಿಜವಾಗಿಯೂ ಕಾಣಲು ಸಾಧ್ಯವೇ ಎಂಬ ಆತನ ಪ್ರಶ್ನೆಗೆ ಯಕ್ಷಿ ಕೂಷ್ಮಾಂಡಿನಿ ಸಮಾಧಾನ ಹೇಳ್ತಾಳೆ. ಕಲಿಯುಗದಲ್ಲಿ ಆ ಪ್ರಯತ್ನ ಫಲ ನೀಡದು, ಆ ಪ್ರಯತ್ನ ಕೈಬಿಡು ಎಂದು ಆಕೆ ತಿಳಿ ಹೇಳ್ತಾಳೆ. ಹಾಗಾದ್ರೆ ತನ್ನ ತಾಯಿಯ ಆಸೆ ತೀರಿಸುವುದು ಹೇಗೆ ಎಂದು ಚಾವುಂಡರಾಯ ದುಃಖದಿಂದ ಕೇಳ್ತಾನೆ. ರಾಜ, ನಾಳೆ ಬೆಳಗ್ಗೆ ಎದ್ದು ಚಿಕ್ಕ ಬೆಟ್ಟದ ಮೇಲಿನಿಂದ ದೊಡ್ಡ ಬೆಟ್ಟಕ್ಕೆ ಬಾಣ ಬಿಡು. ಅಲ್ಲಿ ಬಾಹುಬಲಿ ಮೂರ್ತಿ ಉದ್ಭವಿಸುತ್ತದೆ. ನಿನ್ನ ತಾಯಿಯ ಆಸೆ ಈಡೇರುತ್ತದೆ ಎಂದು ಕೂಷ್ಮಾಂಡಿನಿ ಅಭಯ ನೀಡ್ತಾಳೆ. ದೇವಿ ಹೇಳಿದ ಹಾಗೆಯೇ ಚಾವುಂಡರಾಯ ಮಾಡ್ತಾನೆ. 1000 ಸಿಡಿಲುಗಳು ಒಮ್ಮೆಲೆ ಸಿಡಿದಂತೆ ದೊಡ್ಡ ಬೆಟ್ಟದ ಮೇಲಿನಿಂದ ಬಂಡೆ ಸೀಳಿ ಬಾಹುಬಲಿಯ ವಿಗ್ರಹ ಅರಳಿ ನಿಲ್ಲುತ್ತೆ. ಎಲ್ಲಿ ನಿಂತು ನೋಡಿದರೂ ಮನಸ್ಸನ್ನ ಸೆರೆ ಹಿಡಿದು ನಿಲ್ಲಿಸುವ ಹಾಗೆ ಬೆಟ್ಟದ ಮೇಲೆ ಅರಳಿ ನಿಂತ ಅದ್ಭುತ ವಿಗ್ರಹದ ಬಳಿಗೆ ತಾಯಿ ಕಾಳಲದೇವಿ, ಮಗ ಚಾವುಂಡರಾಯ ಹೋಗಿ ದರ್ಶನ ಪಡಿತಾರೆ ಎಂಬುದು ಪೌರಾಣಿಕ ಕಥೆ. ಆದರೆ
ನೂರಾರು ಸಾವಿರಾರು ಶಿಲ್ಪಿಗಳು ಸೇರಿ ದೊಡ್ಡ ಬೆಟ್ಟದ ಮೇಲಿನ ಕಲ್ಲನ್ನ ಹಗಲು ರಾತ್ರಿ ಎನ್ನದೆ ಕೆತ್ತಿ ನಿಲ್ಲಿಸದೆ ಸಾಧ್ಯವಾಗ್ತಿರಲಿಲ್ಲ. ಅದಕ್ಕಾಗಿಯೇ ಖ್ಯಾತ ಇತಿಹಾಸಕಾರ ಜೇಮ್ಸ್ ಫರ್ಗ್ಯೂಸನ್ ಅವರು ಈಜಿಪ್ಟ್ ಬಿಟ್ಟರೆ ಇದಕ್ಕಿಂತಲೂ ಅಗಾಧವಾದುದು ವಿಶ್ವದಲ್ಲಿ ಎಲ್ಲಿಯೂ ಇಲ್ಲ, ಏಕಶಿಲೆಯಲ್ಲಿ ಇದಕ್ಕಿಂತಲೂ ಎತ್ತರವಾದ ಮೂರ್ತಿಯೂ ಬೇರೆ ಕಡೆ ಇಲ್ಲ, ಕಲಾಕೃತಿಯ ಪರಿಪೂರ್ಣತೆಯಲ್ಲಿ ಬಾಹುಬಲಿಗೆ ಬಾಹುಬಲಿಯೇ ಸಾಟಿ ಎಂದಿದ್ದಾರೆ. ಬಾಹುಬಲಿಯ ಪಾದಗಳ ಬಳಿ ಈಗ ಚಾವುಂಡರಾಯ ಮಾಡಿಸಿದಂ ಎಂಬ ಶಿಲಾಲೇಖ ಮಾತ್ರ ಇದೆ. ಆದರೆ ಶಿಲ್ಪಿಯ ಹೆಸರಿಲ್ಲ. ಚಾವುಂಡರಾಯನಿಗೆ ಗೊಮ್ಮಟ ಎಂಬ ಹೆಸರಿತ್ತು, ಹಾಗಾಗಿಯೇ ಬಾಹುಬಲಿಗೆ ಗೊಮ್ಮಟೇಶ ಎಂಬ ಹೆಸರು ಬಂತು. ಈ ಅದ್ಭುತ ಮೂರ್ತಿಯನ್ನ ತನ್ನೆದೆಯಲ್ಲಿ ಕಲ್ಪಿಸಿಕೊಂಡು ಅದನ್ನ ಶಿಲೆಯಲ್ಲಿ ಸಾಕಾರಗೊಳಿಸಿದ ಶಿಲ್ಪಿ ಈಗ ಅನಾಮಧೇಯ. ಚಾವುಂಡರಾಯನಷ್ಟೇ ಆ ಶಿಲ್ಪಿಯು ದೊಡ್ಡವನು. ಅವನಿಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸಲೇಬೇಕು. ಇನ್ನು ಕೊನೆಯದಾಗಿ ಗೊಮ್ಮಟನ ಗಾತ್ರ ಅಳೆದವರು ಯಾರು? ಜೈನ ಧರ್ಮದ ಮುಖ್ಯ ತತ್ವ ಅನೇಕಾಂತವಾದ, ಅಂದರೆ ಸತ್ಯಕ್ಕೆ ಅನೇಕ ಮುಖ ಇವೆ ಎಂದರ್ಥ. ಹಾಗೆಯೇ ಬೆಳಗೋಳದ ಗೊಮ್ಮಟ ಮೂರ್ತಿಯ ಅಳತೆಯ ಕಥೆಯೂ ಇದೆ. ಇಂಥ ಬೃಹತ್ ಮೂರ್ತಿಯ ಉದ್ದ ಎಷ್ಟು? ಬೆಳಗೋಳದ ಚಾರುಕೀರ್ತಿ ಭಟ್ಟಾರಕರ ಪ್ರಕಾರ ಅದು 58 ಅಡಿ. ಆದರೆ ಖ್ಯಾತ ಇತಿಹಾಸ ತಜ್ಞ ಡಾಕ್ಟರ್ ಎಸ್ ಶೆಟ್ಟಿ ಅವರ ಪ್ರಕಾರ ಅದು 58.8 ಅಡಿ. 1981ರ ಸಹಸ್ರಾಬ್ದಿ ಅಭಿಷೇಕಕ್ಕಿಂತ ಮುಂಚೆ ಶೆಟ್ಟರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಭಾರತೀಯ ಕಲಾ ಇತಿಹಾಸದ ಸಂಸ್ಥೆ 1980ರ ನವೆಂಬರ್ನಲ್ಲಿ ಥಿಯೋಡಿಲೈಟ್ ಉಪಕರಣದ ಮೂಲಕ ಮೂರ್ತಿಯ ಅಳತೆ ಮಾಡಿತ್ತು. 1820ರಲ್ಲಿ ಮೈಸೂರು ದೊರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಆಸ್ಥಾನದಲ್ಲಿದ್ದ ಶಾಂತರಾಜು ಪಂಡಿತರು ವಿಗ್ರಹದ ಉದ್ದ 36 1/8 ಮೊಳ ಎಂದು ಹೇಳಿದರು. ಸರ್ ಅರ್ಥರ್ ವೆಲ್ಲೆಸ್ಲಿ 60.3 ಅಡಿ ಎಂದಿದ್ರು. 1871ರಲ್ಲಿ ಲೋಕೋಪಯೋಗಿ ಇಲಾಖೆ ಮಹಾಶಿಲ್ಪವನ್ನು ಅಳೆದು 56 ಅಡಿ ಎಂದಿತ್ತು. ಆದರೆ 1957ರಲ್ಲಿ ಮೈಸೂರು ಪುರಾತತ್ವ ಇಲಾಖೆ 58 ಅಡಿ ಎಂದಿತ್ತು. ಹೀಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 12 ಗೊಮ್ಮಟೇಶ್ವರ ಮೂರ್ತಿಗಳಿವೆ. ಕ್ರಿಸ್ತಶಕ 1432ರಲ್ಲಿ ವೀರಪಾಂಡ್ಯ ಕಾರ್ಕಳದಲ್ಲಿ ಪ್ರತಿಷ್ಠಾಪಿಸಿದ 42 ಅಡಿ ಎತ್ತರದ ಮೂರ್ತಿ ಇದೆ. ವೇಣೂರಿನಲ್ಲಿ ಚಾವುಂಡರಾಯನ ವಂಶಸ್ಥನಾದ ತಿಮ್ಮರಾಜ ಕ್ರಿಸ್ತಶಕ 1604ರಲ್ಲಿ 35 ಅಡಿ ಎತ್ತರವಿರುವ ಇನ್ನೊಂದು ಮೂರ್ತಿಯನ್ನ ನಿಲ್ಲಿಸಿದ. ಎತ್ತರದಲ್ಲಿ ಚಿಕ್ಕದಾದರೂ ಭವ್ಯವಾಗಿರುವ ಮತ್ತೆರಡು ಮೂರ್ತಿಗಳು ಮೈಸೂರು ಜಿಲ್ಲೆಯಲ್ಲಿವೆ. ಕೃಷ್ಣರಾಜನಗರ ತಾಲೂಕಿನ ಬಸ್ತಿಹಳ್ಳಿ ಎಂಬಲ್ಲಿರುವ ಸುಮಾರು 20 ಅಡಿ ಎತ್ತರವಿರುವ ಬಳಪದ ಕಲ್ಲಿನ ಒಂದು ಮೂರ್ತಿಯನ್ನ ವಿಷ್ಣುವರ್ಧನನ ಕಾಲದಲ್ಲಿ ಆತನ ದಂಡನಾಯಕ ಪುಣಿಸಮ್ಮಯ್ಯ ಪ್ರತಿಷ್ಠಾಪಿಸಿದುದಾಗಿ ತೋರುತ್ತೆ. ಮೈಸೂರು ತಾಲೂಕಿನ ಗೊಮ್ಮಟಗಿರಿಯ ಮೇಲೆ ನಿಂತಿರುವ ಇನ್ನೊಂದು ಮೂರ್ತಿಯನ್ನ ಯಾರು ಯಾವಾಗ ಸ್ಥಾಪಿಸಿದರು ಎಂಬುದು ಯಾರಿಗೂ ತಿಳಿದಿಲ್ಲ. ಮದ್ದೂರು ತಾಲೂಕಿನಲ್ಲಿ ಬಸ್ತಿ ತಿಪ್ಟೂರಿನ ಬಳಿ ಒಂದು ಗುಡ್ಡದ ಮೇಲೆ ನಿಂತಿರುವ ಮತ್ತೊಂದು ಗೊಮ್ಮಟೇಶ್ವರನ ಮೂರ್ತಿ ಈಚೆಗೆ ಪತ್ತೆಯಾಗಿದೆ. ಇತ್ತೀಚೆಗೆ ಗೊಮ್ಮಟೇಶ್ವರನ ಮತ್ತೊಂದು ಬೃಹತ್ ಮೂರ್ತಿಯನ್ನ ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ಮೂರ್ತಿ ಸುಮಾರು 48 ಅಡಿಗಳಷ್ಟು ಎತ್ತರವಿದ್ದು ಅದನ್ನ ಪೀಠದ ಮೇಲೆ ನಿಲ್ಲಿಸಲಾಗಿದೆ. 60 ಅಡಿಗಳಷ್ಟು ಎತ್ತರದ ಅತ್ಯದ್ಭುತವಾದ ಶಿಲಾಪ್ರತಿಮೆಯಾಗಿದ್ದು ಇಂದಿಗೂ ಕಂಗೊಳಿಸುತ್ತಿದೆ. ಈ ವಿಗ್ರಹವನ್ನ ರೂಪಿಸಿದ ಶಿಲ್ಪಿ ರಂಜಾಳ ಗೋಪಾಲ ಶೆಣೈ. ಕಾರ್ಕಳದಲ್ಲಿ ಸಿದ್ಧವಾದ ಈ ಮೂರ್ತಿಯನ್ನ ಧರ್ಮಸ್ಥಳಕ್ಕೆ ಸಕಲ ವೈಭವದೊಡನೆ ತಂದು ನಿಲ್ಲಿಸಲಾಗಿದೆ. ಹೀಗೆ ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ಭಗವಂತನಾಗಿ ಇಂದಿಗೂ ಜಗತ್ತನ್ನ ಕಾಯ್ತಿದ್ದಾನೆ, ನಮ್ಮೊಡನೆಯೇ ಜೀವಂತನಾಗಿದ್ದಾನೆ. ಆ ಭಗವಂತನ ದಯೆ ಕರುಣೆ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.